ಕಳೆದ ತಿಂಗಳು 25ನೇ ತಾರೀಕಿಗೆ ಆನಂದ್ ಅಡಿಯಾರ್ ಭವನದಲ್ಲಿ ರಾತ್ರಿ ಒಬ್ಬರು ಮಹಿಳೆ ಅಲ್ಲಿ ಹೋದಾಗ ಅಲ್ಲಿದು ಇರೋದು ವಾಶ್ರೂಮ್ ಯೂಸ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಯಾರು ಮೊಬೈಲ್ ಇಟ್ಟು ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ನೆಕ್ಸ್ಟ್ ಬಂದು ಅಲ್ಲಿರೋ ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡಿದಾಗ ಅವರು ನಮ್ಮ 112 ಕಂಪ್ಲೇಂಟ್ ಮಾಡ್ತಾರೆ. ಕೋರಮಂಗಲ ಲಿಮಿಟ್ಸ್ ಬರೋದ್ರಿಂದ ಕೋರಮಂಗಲ 112 ಅಟೆಂಡ್ ಮಾಡಿ ಚೆಕ್ ಮಾಡಿಸಿದಾಗ ಮೊಬೈಲ್ ಎಲ್ಲ ಸಿಗತ್ತೆ. ಆ ಮೊಬೈಲಿಂದ ಆರೋಪಿ ಯಾರು ಅಂದ್ಕೊಂಡು ಗೊತ್ತಾಗಿ ನಾವು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಆಲ್ರೆಡಿ ಆರೋಪಿ ಅಮೋದ್ ಅನ್ನೋನಿಗೆ ದಸ್ತಗಿರಿನೂ ಮಾಡಿ ಮೊಬೈಲ್ ಫೋರೆನ್ಸಿಕ್ FSLಗೆ ಕಳಿಸಿದ್ದೀವಿ. ಡೇಟಾ ಏನಾದರೂ ಡಿಲೀಟ್ ಆಗಿ ಏನಾದರೂ ರೆಕಾರ್ಡಿಂಗ್ ಆಗಿದೆಯಾ ಅದರದ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕೆ ಅದೆಲ್ಲ ತನಿಖೆ ನಡೀತಾ ಇದೆ. ಈಗ ಆಲ್ರೆಡಿ ಅವನಿಗೆ ಅಲ್ಲಿಂದ ಕೆಲಸದಿಂದನೂ ತೆಗೆದಿದ್ದಾರೆ. ಅವನಿಗೆ ಔಟ್ಸೋರ್ಸ್ ಕಂಪ್ನಿಯಿಂದ ಅವನಿಗೆ ಅಲ್ಲಿ ಕೆಲಸಕ್ಕೆ ತಗೊಂಡಿದ್ರು ಅಂತ ಮಾಹಿತಿ ಗೊತ್ತಾಗಿದೆ. ಸಪ್ಲೈ ಮಾಡೋದು ಅಂದ್ಕೊಂಡು ಹೌಸ್ ಕೀಪಿಂಗ್ ಮೇನ್ಲಿ ಅಂದ್ಕೊಂಡು ತಗೊಂಡಿದ್ರು. ಅವನಿಗೆ 3 ಮಂತ್ಸ್ಗೆ ಚೇಂಜ್ ಆಗ್ತಾ ಇರ್ತಾರಂತೆ ಅವ್ರದ್ದು. ಆಗ ಸ್ಟಾಫ್ ತಗೊಂಡಿದ್ದೀವಿ ಅಂದ್ಕೊಂಡು ಇಲ್ಲಿವರೆಗೆ ಹೇಳಿದ್ದಾರೆ. FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಹಿಂದೆ ಏನಾದರೂ ಅವನು ಮಾಡಿರೋದು ಏನಾದರೂ ಡೇಟಾ ಏನಾದರೂ ಸ್ಟೋರ್ ಆಗಿದೆಯಾ ಅಂದ್ಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.